ಮೊದಲನೇದಾಗಿ ವರದ ಸಂಚಾರಿ ಫಾಜೆಫಾ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹೇಳ್ತಾ ಸ್ನೇಹಿತರೆ, ನಾನು ನಿಮಗೆ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಗೌಡನಗೆರೆ ತಾಯಿ ಚಾಮುಂಡೇಶ್ವರಿಯ ಒಂದು ಕ್ಷೇತ್ರದ ಬಗ್ಗೆ ನಿಮಗೆ ಸಿಂಪಲ್ ಆಗಿ ಒಂದು ಇನ್ಫಾರ್ಮೇಷನ್ನ ನಿಮ್ಗೆ ಹೇಳಿದ್ದೆ. ಸ್ನೇಹಿತರೆ, ಅದನ್ನು ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರೋದು ಏನು ಅಂತಂದರೆ ವಂಶವೃಕ್ಷ ಅಂದರೆ ವಂಶವೃಕ್ಷ ಇದರ ಅರ್ಥವೇನು ಮತ್ತು ಈ ಒಂದು ವಂಶವೃಕ್ಷ ಏನಕ್ಕೆಲ್ಲ ಬೇಕಾಗುತ್ತೆ ಅನ್ನೋದನ್ನು ಸ್ನೇಹಿತರೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ನೀವೇನಾದರೂ ಹೊಸದಾಗಿ ವರದ ಸಂಚಾರಿ ಫಾಜಿಫಾ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಮತ್ತು ಅದ್ರ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ನಿಮಗೇನಾದರೂ ಒಂದು ಸಣ್ಣ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನಿಸಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ವಿಡಿಯೋನ ಮುಂದುವರ್ಸೋಣ. ಮೊದಲನೇದಾಗಿ ನಾನು ಆಲ್ರೆಡಿ ಬರೆದು ಇಟ್ಕೊಂಡಿದ್ದೀನಿ, ಅದನ್ನು ನೀವು ನೋಡೋದೊಂದೇ ಬಾಕಿ. ನೋಡ್ಕೊಂಬನ್ನಿ ಯಾವ ರೀತಿ ಇದೆ ಅಂತ. ವಂಶಾವಳಿ ಪ್ರಮಾಣಪತ್ರ ಅಥವಾ ವಂಶವೃಕ್ಷ ಎಂದರೇನು? ಒಂದು ಕುಟುಂಬದಲ್ಲಿ ಬರುವ ಅಪ್ಪ, ಅಮ್ಮ, ಮಕ್ಕಳು, ಮೊಮ್ಮಕ್ಕಳು, ತಾತ, ಅಜ್ಜಿ ಸೇರಿದಂತೆ ರಕ್ತ ಹಂಚಿಕೊಂಡು ಹುಟ್ಟಿರುವ ಎಲ್ಲ ನೇರ ಸಂಬಂಧಿಗಳನ್ನು ಗುರುತಿಸುವ ಈ ಒಂದು ಪತ್ರಕ್ಕೆ ವಂಶಾವಳಿ ಪತ್ರ ಎಂದು ಕರೆಯುತ್ತಾರೆ. ಕರ್ನಾಟಕದಲ್ಲಿ ಇದನ್ನು ಕಂದಾಯ ಇಲಾಖೆಯಿಂದ ಕೊಡಲಾಗುತ್ತೆ. ಇದು ನೆನಪಿರಲಿ, ಇದರ ಪ್ರಮುಖ ಅಧಿಕಾರಿ ನಾಡ ಕಚೇರಿಯ ಉಪ ತಹಸೀಲ್ದಾರ್ ಆಗಿರುತ್ತಾರೆ. ಒಂದು ಕುಟುಂಬಕ್ಕೆ ವಂಶಾವಳಿ ಪ್ರಮಾಣಪತ್ರದ ಅವಶ್ಯಕತೆ ಎಷ್ಟಿರುತ್ತೆ? ಮನೆ, ಜಮೀನು ಇನ್ನಿತರೆ ಎಲ್ಲ ಬಗೆಯ ಆಸ್ತಿಗಳು ಪಾಲು ಮಾಡಿಕೊಳ್ಳುವಾಗ ಅಥವಾ ಭಾಗ ಮಾಡಿಕೊಳ್ಳುವಾಗ ತಂದೆಯಿಂದ ಕುಟುಂಬದಿಂದ ನಮಗೆ ಬರುವ ಆಸ್ತಿಗೆ ಈ ಒಂದು ವಂಶಾವಳಿ ಪತ್ರ ಕಡ್ಡಾಯವಾಗಿ ಬೇಕೇ ಬೇಕು. ಕುಟುಂಬದೊಳಗೆ ಆಸ್ತಿಗೆ ಸಂಬಂಧಿಸಿದಂತೆ ತಂಟೆ ತಕರಾರು ಇದ್ದರೆ ಖಂಡಿತವಾಗಿಯೂ ಆ ಒಂದು ಸಂದರ್ಭದಲ್ಲಿ ಕೋರ್ಟಿಗೆ ತಮ್ಮ ಹಕ್ಕನ್ನು ಸಲ್ಲಿಸಲು ಈ ಒಂದು ವಂಶಾವಳಿ ಪ್ರಮಾಣಪತ್ರ ಬೇಕಾಗುತ್ತದೆ. ಕುಟುಂಬದ ಗುರುತಿಗಾಗಿ ಅದೇ ರೀತಿ ಸರ್ಕಾರದ ಹಲವು ಸಹಾಯದ ಸೌಲಭ್ಯ ಪಡೆದುಕೊಳ್ಳಲು ಸಹ ಈ ಒಂದು ವಂಶಾವಳಿ ಪತ್ರ ಬೇಕೇ ಬೇಕು. ವಂಶಾವಳಿ ಪ್ರಮಾಣಪತ್ರದಲ್ಲಿರುವ ಎಲ್ಲರಿಗೂ ಆಸ್ತಿ ಕೊಡಬೇಕಾ? ಪಿತ್ರಾರ್ಜಿತ ಆಸ್ತಿಯಲ್ಲಿ ಭಾಗ ಮಾಡಿ ಕೊಡಲೇಬೇಕಾಗುತ್ತದೆ. ಸ್ವಯರ್ಜಿತ ಆಸ್ತಿಯಲ್ಲಿ ಕೊಡಬಹುದು ಅಥವಾ ಕೊಡದೇನೆ ಇರಬಹುದು. ವಂಶಾವಳಿ ಪ್ರಮಾಣಪತ್ರ ಆಸ್ತಿ ಹೊರತುಪಡಿಸಿ ಬೇರೆ ಯಾವ ಕೆಲಸಕ್ಕೆ ಬೇಕು? ಬ್ಯಾಂಕ್ನಿಂದ ಸಾಲ ತೆಗೆದುಕೊಳ್ಳಲು, ಸರ್ಕಾರದಿಂದ ಸಹಾಯ ಸೌಲಭ್ಯ ತೆಗೆದುಕೊಳ್ಳಲು, ಅನುಕಂಪದ ನೌಕರಿ ಗಿಟ್ಟಿಸಿಕೊಳ್ಳಲು, ಯೋಜನಾ ನಿರಾಶ್ರಿತರ ಪರಿಹಾರ ಪಡೆಯಲು ಸಹ ವಂಶಾವಳಿ ಪತ್ರ ಉಪಯೋಗ ಆಗುತ್ತೆ. ಈ ಒಂದು ಪ್ರಮಾಣಪತ್ರ ಎಷ್ಟು ದಿನದಲ್ಲಿ ಸಿಗುತ್ತೆ? ಪೂರಕ ದಾಖಲೆಗಳನ್ನು ಕೊಟ್ಟರೆ, ತಕರಾರು ಬರದಿದ್ದ ಪಕ್ಷದಲ್ಲಿ 7 ದಿನದಲ್ಲಿ ಬರುತ್ತದೆ. ವಂಶಾವಳಿ ಪ್ರಮಾಣಪತ್ರ ಇದರ ಅವಧಿ ಎಷ್ಟು? ಅಂದಾಜು 2 ವರ್ಷ. ಲೀಸ್ಟ್ನಲ್ಲಿರುವ ವ್ಯಕ್ತಿ ಮರಣ ಹೊಂದಿದ್ರೆ ಪ್ರಮಾಣಪತ್ರ ಮತ್ತೊಂದು ಮಾಡಿಸಬೇಕಾಗುತ್ತೆ. ಈ ಒಂದು ಪ್ರಮಾಣಪತ್ರಕ್ಕೆ ತಿದ್ದುಪಡಿ ಅಥವಾ ಬದಲಾವಣೆಗೆ ಮತ್ತೆ ಸೇರ್ಪಡೆ ಅವಕಾಶ ಇದೆಯಾ? ಈ ಒಂದು ಪ್ರಮಾಣಪತ್ರಕ್ಕೆ ನಿಮ್ಮ ಕೈ ಸೇರಿದ ಮೇಲೆ ಯಾವುದೇ ಕಾರಣಕ್ಕೂ ತಿದ್ದುಪಡಿಗೆ ಅವಕಾಶ ಇರುವುದಿಲ್ಲ. ನೀವೇ ಬೇಕಾದರೆ ಮತ್ತೊಮ್ಮೆ ಅರ್ಜಿ ಹಾಕಿ ಹೊಸ ವಂಶಾವಳಿ ಪತ್ರ ಪಡೆದುಕೊಳ್ಳುವುದಕ್ಕೆ ಅವಕಾಶ ಇರುತ್ತೆ. ವಂಶಾವಳಿ ಪ್ರಮಾಣಪತ್ರ ಎಲ್ಲಿ ಮಾಡಿಸುವುದು? ನಾಡ ಕಚೇರಿಗೆ ಹೋಗಿ ಅರ್ಜಿ ಹಾಕಬಹುದು ಅಥವಾ ಆನ್ಲೈನ್ನಲ್ಲಿ ನಾಡ ಕಚೇರಿಯ ವೆಬ್ಸೈಟ್ನಲ್ಲಿ ಸಹ ಅರ್ಜಿ ಹಾಕಬಹುದು. ವಂಶಾವಳಿ ಪ್ರಮಾಣಪತ್ರ ಮಾಡಿಸಲು ಆಧಾರ್ ಕಡ್ಡಾಯವೇ? ಆಧಾರ್ ಕಾರ್ಡ್ ಇದ್ದರೆ ಇನ್ನೂ ಸರಳವಾಗಿ ಈ ಒಂದು ವಂಶಾವಳಿ ಪತ್ರ ಪಡೆಯಲು ಸಾಧ್ಯವಾಗುತ್ತೆ. ಒಂದು ವೇಳೆ ಆಧಾರ್ ಕಾರ್ಡ್ ಇಲ್ಲ ಅಂದರೂ ಸಹ ಇದರ ಬದಲಾಗಿಯೂ ಸಹ ವೋಟರ್ ID ಕೊಟ್ಟು ಸಹ ವಂಶಾವಳಿ ಪತ್ರ ಪಡೆಯಬಹುದು. ಮದುವೆಯಾದ ಹೆಣ್ಣು ಮಕ್ಕಳ ಹೆಸರನ್ನು ಏಕೆ ವಂಶಾವಳಿ ಪತ್ರದಲ್ಲಿ ತೋರಿಸಬೇಕು? ಇದು ಕಡ್ಡಾಯವೇ? ಹೌದು, ಮದುವೆಯಾದ ಹೆಣ್ಣು ಮಕ್ಕಳು ಅಂದರೆ ಅಕ್ಕ ತಂಗಿಯರು ಹೆಸರು ಕಡ್ಡಾಯವಾಗಿ ತೋರಿಸಲೇಬೇಕಾಗುತ್ತದೆ. ಈ ಒಂದು ವಂಶಾವಳಿ ಪತ್ರದಲ್ಲಿ ಹೆಣ್ಣಾಗಲಿ ಅಥವಾ ಗಂಡಾಗಲಿ ಎಲ್ಲರೂ ಒಂದೇ ಸಮಾನರೇ. ಅವರು ನಮ್ಮ ಮನೆಯ ಹೆಣ್ಣು ಮಕ್ಕಳಾಗಿರುತ್ತಾರೆ. ನಮ್ಮ ಭವಿಷ್ಯದ ಕುಡಿ ಆಗಿರೋದ್ರಿಂದ ಅವರ ಹೆಸರು ಕಡ್ಡಾಯವಾಗಿ ಈ ಒಂದು ಪತ್ರದಲ್ಲಿ ಹಾಕಿರಲೇಬೇಕಾಗುತ್ತದೆ. ನೆನಪಿಡಿ, ತಮ್ಮ ಮನೆಗೆ ಬಂದಂತಹ
ಸೊಸೆಯಂದಿರ ಹೆಸರು ಸಹ ಕಡ್ಡಾಯವಾಗಿ ವಂಶಾವಳಿಯ ಈ ಒಂದು ಪತ್ರದಲ್ಲಿಯೂ ಸಹ ಆಗಬೇಕಾಗುತ್ತೆ. ಖುಷಿ ಸಂಗತಿ ಏನೆಂದರೆ ತವರು ಮನೆಯ ಕುಟುಂಬದ ವಂಶಾವಳಿಯಲ್ಲಿಯೂ ಸಹ ಅವರ ಹೆಸರು ಇರುತ್ತೆ. ಇಲ್ಲಿ ಗಂಡನ ಮನೆಯ ಕುಟುಂಬದ ಸದಸ್ಯರು ಆಗಿರೋದ್ರಿಂದ ಇಲ್ಲಿಯೂ ಸಹ ವಂಶಾವಳಿ ಪ್ರಮಾಣ ಪತ್ರದಲ್ಲಿಯೂ ಸಹ ಅವರ ಹೆಸರು ಹಾಕಿರಬೇಕಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ವಂಶವೃಕ್ಷ ಇರುತ್ತೆ ಮತ್ತು ಅದರ ಅರ್ಥ ಏನು, ಮತ್ತು ಆ ವಂಶವೃಕ್ಷ ಏನಕ್ಕೆಲ್ಲ ಬೇಕಾಗುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ತೀರಾ ಅಂತ ಅನ್ಕೊಂತ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮ್ಗೇನಾದರೂ ಒಂದು ಸಣ್ಣ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.